ಅವ ಅವ್ರಿಬ್ರನ್ನ ಹಿಂಗ್ ಒಟ್ಟಿಗೆ ನನ್ ಕಣ್ಣಲ್ಲಿ ನೋಡಕ್ ಆಯ್ತಾ ಇಲ್ಲ ಕಣವ. ಏನ್ ಮಾಡಕ್ ಆಯ್ತದೆ? ನೋಡ್ಕೊಂಡ್ ಸುಮ್ಕೆ ಎದ್ಬಿಡ್ಬೇಕು, ಇಲ್ಲ ಕಣ್ ಮುಚ್ಕೊಂಡು ಎಲ್ಲಾರು ಹೊಟ್ಟೋಗ್ಬಿಡ್ಬೇಕು ಅಟಯ್ಯ. ಅದೆಲ್ಲ ಆಗಕ್ಕಿಲ್ಲ ಕಣವ. ಅವ್ರಿಬ್ರನ್ನ ಸಂತೋಷವಾಗಿರಕ್ಕೆ ನಾನ್ ಬಿಡಕ್ಕಿಲ್ಲ. ಅವ್ರ ಕಣ್ ಮುಂದೆ ಅವ್ರೆ ಅಂತ ಹಿಂಗೆಲ್ಲ ಹೇಳ್ತಾ ಇದೀಯಾ? ಅವ್ರು ಹೋಗಿದ್ ಕಡೆಗೆಲ್ಲ ನೀನು ಹೋಗಿ ಹೋಗಿ ಅವ್ರ ಖುಷಿನ ಹಾಳ್ ಮಾಡ್ತೀಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣವ. ಒಟ್ನಲ್ಲಿ ನನ್ಗ ಅವಕಾಶ ಸಿಕ್ಕಾಗ್ಲೆಲ್ಲ ಅವ್ರಿಬ್ರನ್ನ ಜೊತೆ ಆಗಿರಕ್ ಬಿಡಕ್ಕಿಲ್ಲ ಅಟಯ್ಯ. ಅಂದ್ರೆ ಈಗ ಏನ್ ಮಾಡ್ತೀಯಾ? ನೋಡ್ತಾ ಇರು. ವಿದ್ಯಾ ವಿದ್ಯಾ ವಿದ್ಯಾ, ನೀನ್ ಇಲ್ಲಿದ್ಯಾ? ಅಮ್ಮಮ್ಮನು ಅತ್ತೆ ನೀನ್ ಹುಡ್ತಾವ್ರಲ್ಲಿ. ಹೌದೇ, ಬಂದೆ. ಕೂತ್ಕೊಳ್ಳಮ್ಮೆ. ಏನಂತೆ ತಿಂತಾವಳೆ ಅಂತ ಹೇಳೋಗು. ಇಲ್ಲ ಭದ್ರಮ್ಮ, ಅದೇನೋ ಅರ್ಜೆಂಟ್ ಕೆಲ್ಸ ಅಂತೆ, ಬಿರ್ನೆ ಹೋಗ್ಬೇಕಂತೆ. ಸರಿ ಆಯ್ತು, ಬರ್ತೀನಿ. ಗೌಡ್ರೆ, ನೀವು ನಿಧಾನಕ್ಕೆ ಊಟ ಮಾಡಿ, ನಾನು ಏನು ಅಂತ ಕೇಳ್ಕೊಂಡ್ ಬರ್ತೀನಿ. ಪರವಾಗಿಲ್ಲ, ತಿನ್ನು. ವಿನಂತಿ, ನೀ ಸೂಪರ್ ಕಣೆ. ಒಟ್ನಲ್ಲಿ ನಾನ್ ನೋಡ್ದಾಗೆಲ್ಲ ಅವ್ರಿಬ್ರು ಸೇರ್ಬಾರ್ದು ಅಟಯ್ಯ. ಗೋವಿಂದ, ನಮ್ ಸುಭಾಷನ್ ನಿಶ್ಚಿತಾರ್ಥ ನಾವ್ ಹೊಂದ್ಕೊಂಡದಕ್ಕಿಂತ ಬಹು ಪಸಂದಾಗ ಆಯ್ತು ಕಲ್ಲ. ಹೌದಣ್ಣ, ಹೈಕಮಾಂಡ್ನವರು ಅಲ್ಲಿಗೆ ಬಂದು ನೀನ್ ಸೀಟ್ ಘೋಷಣೆ ಮಾಡಿದ್ದಕ್ಕೆ ಫಂಕ್ಷನ್ಗೆ ಇನ್ನೂ ಹೆಚ್ಚು ಕಳೆ ಬಂದಂಗ ಆಯ್ತು. ಹೆಂಗೋ ನಿಶ್ಚಿತಾರ್ಥ ಮುಗ್ದಂಗೆ ನಮ್ ಸುಭಾಷನ್ ಮದ್ವೆನ ಅದ್ದೂರಿಯಾಗೆ ಮಾಡ್ಬೇಕು. ಹೌದು ಬಾವ, ಭದ್ರನ್ ಮದ್ವೆನಾಗ ಊರ್ಗೋಗಿ ಅವಂತರ ಮಾಡ್ಕೊಂಡ್ವಲ್ಲ, ಹಂಗ್ ಮಾಡ್ಕೊಳದ್ ಬೇಡ. ಅದ್ರಲ್ಲೂ ಪಾಪ ನೀವ್ ಜೈಲಿಗೆ ಬೇರೆ ಹೋಗೋಂಗಾಯ್ತು. ಏಯ್ ಬುದ್ಧಿಗೆಟ್ಟವಳೆ, ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವೇ? ಆ ಇಸ್ಯಾ ಇವಾಗ ಬೇಕಿತ್ತ ನಿಂಗೆ? ಅತ್ತೆ, ಅದು ಬಾಯ್ ತಪ್ಪಿ. ಸಾಕ್ ಮುಚ್ಚೆ. ಎಲ್ಲರೂ ಸಂತಸ ಆಗಿರೋ ಟೈಮಲ್ಲಿ ಈ ಇಸ್ಯಾ ಮಾತಾಡು ಅಂತ ಯಾರು ಹೇಳಿದ್ರು ನಿಂಗೆ? ಶಿವರಾಮ, ಅವಳೇನೋ ಅರಿವಿಲ್ದೆ ಮಾತಾಡ್ಬಿಟ್ಲು, ನೀನ್ ಬ್ಯಾಸರ ಮಾಡ್ಕೋಬೇಡ ಕಣ್ಲಾ. ಅದು ಅಪ್ಪಯ್ಯ, ಅದು ನಾಮಿನೇಷನ್ ಯಾವಾಗ ಮಾಡ್ಬೇಕಂತೆ? ಅದಕ್ಕಿನ್ನೂ ಟೈಮ್ ಅದೇ, ಯಾವಾಗ ಮಾಡ್ಬೇಕು ಅಂತ ಹೇಳ್ತೀನಿ. ಈಗ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಯಾವಾಗ ಏನ್ ಮಾತಾಡ್ಬೇಕು ಅನ್ನೋ ಜ್ಞಾನ ಇದ್ದದ ನಿಂಗೆ? ಅಲ್ಲೆಲ್ಲ ಅದೇನ್ ತುಂಬ್ಕೊಂಡಿದ್ಯಾ ಏನೋ. ಅಲ್ಲ ಈಶ್ವರಿ, ಈಗ ಸುಭಾಷನ್ ಮದ್ವೆಗುವೆ ಭದ್ರನ್ ಮದ್ವೆಗುವೆ ಏನ್ ಸಂಬಂಧ ಇದೆ ಅಂತ ಆ ಸುದ್ದಿ ಮಾತಾಡ್ದೆ ನೀನು? ಈಗ ಅದ್ರಿಂದ ಏನ್ ಸಾಧಿಸ್ದೆ ನೀನು? ಅವತ್ ನಡೆದ ಕೆಟ್ಟ ಘಟನೆಯಿಂದ ನಿಮ್ ಭಾವನ್ ಮರ್ವಾದೆ ಕಮ್ಮಿ ಆಗಿದೆ ಅನ್ಕೊಂಡ್ರೆ ಅದು ನಿನ್ ಭ್ರಮೆ. ಇವತ್ತು ಈ ಸಂಬಂಧ ಬಂದಿರೋದು ನಿಮ್ ಭಾವ ನೋಡ್ಕೊಂಡಯ್ಯ, ಅದನ್ನ ಮರಿಬೇಡ. ಅಕ್ಕ, ನನ್ ಮನ್ಸ್ನಾಗೆ
ಯಾವ ದುರುದ್ದೇಶನೂ ಇಲ್ಲ. ಹಂಗಾಗಿತ್ತಲ್ಲ, ಮಾತಿನ ಬರ್ದಲ್ಲೇ ಹಂಗೆ ಬಂತು ಆಟೆಯ. ಬಾಯ್ ಮುಚ್ಚೆ. ಮನೆ ವಾತಾವರಣ ಸಂದಾಕಿರುವಾಗ ಅದನ್ನ ಹಾಳು ಮಾಡೋದನ್ನ ಚೆನ್ನಾಗಿ ಕಲ್ತಿದ್ದೀರಾ. ಅಲ್ಲ, ಸುಮ್ಕೆ ಇರೋದ್ಬಿಟ್ಟು ನೋಡು, ಈ ಅಟ್ಟಿ ಹೇಳೋರು ಕೇಳೋರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ. ಏನತ್ತೆ ನೀವು ಎಲ್ಲದಕ್ಕೂ ನಾನೇ ಕಾರಣ ಅನ್ನಂಗ್ ಮಾತಾಡ್ತಾ ಇದ್ದೀರಾ? ಇಲ್ಲ ಚಿಕ್ಕವ್ವ, ಇದಕ್ಕೆಲ್ಲ ಕಾರಣ ನೀನಲ್ಲ, ಅವಳು. ಫೋನ್ ಮಾಡ್ಬಿಟ್ಟು ನಮ್ಮ ಅಟ್ಟಿಗೆ ಬೆಂಕಿ ಹಚ್ಬಿಟ್ಟು ಅವಳು ಸುಮ್ನೆ ಅವಳೆ ನೋಡು, ಅವಳು ಕಾರಣ ಇದಕ್ಕೆಲ್ಲ. ಅವಳೆಲ್ಲೇ ಇದ್ರು ಅವಳನ್ನ ಎಳ್ಕೊಂಬಂದು ಅಪ್ಪನ ಕಾಲ್ ಮುಂದೆ ಬಿಸಾಕ್ತೀನಿ. ಆಗ್ಲೇಯ ಇದಕ್ಕೊಂದ್ ಪರಿಹಾರ ಅಂತ ಸಿಗದು. ಹ್ಞೂ ಕಣಪ್ಪ ಭದ್ರ, ಮೊದ್ಲ ಕೆಲ್ಸ ಮಾಡು. ಅವಳಿಂದ ಈ ಅಟ್ಟಿನಾಗೆ ನೆಮ್ಮದಿ ಇಲ್ದಂಗ ಆಗ್ಬಿಟ್ಟದೆ. ಆ ದಿನ ಯಾವತ್ ಬತ್ತದೋ ಅಂತ ನಾನು ಕಾಯ್ತಾ ಇವ್ನಿ. ಏಳು ಸರು. ಅಕ್ಕ, ಅದೇ ಎಕ್ಸಾಮ್ ಕಟ್ಟಕ್ಕೆ ಲಾಸ್ಟ್ ಡೇಟ್ ಮುಗ್ದೋಗಿತ್ತಲ್ಲ, ಈ ಸತಿ ಕಟ್ಟದೇ ಇರೋರ್ಗು ಹಾಲ್ ಟಿಕೆಟ್ ತಗೊಳೋದಕ್ಕೆ ಇನ್ನೊಂದ್ ಚಾನ್ಸ್ ಇದ್ದದಂತೆ. ಅದಕ್ಕೆ ಮೇಡಮ್ ನಿಂಗೆ ಹೇಳ್ಬಿಡು ಅಂತ ಹೇಳಿದ್ರು. ಸರು, ನೀನ್ ಡಿಟ ಹೇಳ್ತಿದ್ಯಾ? ಹಂಗಾರೆ ನಾನು ಈ ವರ್ಷ ಎಕ್ಸಾಮ್ ಬರಿಬೋದೇ? ಹ್ಞೂ ಅಕ್ಕ, ಆದ್ರೆ ಶುಕ್ರವಾರದೊಳಗೆ ಬೆಂಗಳೂರಿನಲ್ಲಿರೋ ಎಕ್ಸಾಮ್ ಬೋರ್ಡ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಎಲ್ಲ ಬರ್ದ್ ಕೊಟ್ಬಿಟ್ಟು ಮತ್ತೆ ಅಲ್ಲೇ ಹಾಲ್ ಟಿಕೆಟ್ ತಗೊಂಡ್ಬರ್ಬೇಕಂತೆ. ಅದು ಈ ವರ್ಷ ಏನೋ ಸ್ಪೆಷಲ್ ಆಗಿ ಮಾಡಿದಾರಂತಕ್ಕ. ಏನು, ಇದೇ ಶುಕ್ರವಾರ ಲಾಸ್ಟ್ ಡೇಟಾ? ಬೆಂಗಳೂರಿಗೆ ಹೋಗ್ಬೇಕೆ? ಅದೆಲ್ಲ ಆಗದೆ ಇರೋ ಮಾತು ಬಿಡು ಸರು. ಇದೇನಕ್ಕ ಹಿಂಗ್ ಹೇಳ್ತಿದ್ಯಾ? ಒಂದ್ ವರ್ಷ ಹಾಳಾಗೋಯ್ತು ಅಂತ ಬ್ಯಾಸರ ಮಾಡ್ಕೊಂಡ್ ಕುಂತಾಗ ಅದ್ ಯಾವ್ರೇ ನಿಂಗೊಂದ್ ಅವಕಾಶ ಕೊಟ್ಟವ್ನೆ, ಅದನ್ನ ಉಪಯೋಗಿಸ್ಕೊಳ್ಳೋದ್ ಬಿಟ್ಬಿಟ್ಟು ಹಿಂಗ್ ಬ್ಯಾಸರದಲ್ಲಿ ಮಾತಾಡ್ತಿದ್ಯಲ್ಲೇ. ಆಗ ವಿಸಿದ್ ಬಗ್ಗೆ ಮಾತಾಡು ಸರು. ಅಕ್ಕ, ನೀನ್ ಈಗ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಬಿಟ್ಟು ಹಾಲ್ ಟಿಕೆಟ್ ಇಸ್ಕೊಂಡ್ ಬಂದ್ಬಿಟ್ರೆ ಈ ವರ್ಷನೇ ಎಕ್ಸಾಮ್ ಬರ್ದ್ ಬಿಡ್ಬೋದು. ಅದಾಗೋ ವಿಷಯನೇ ಸರು. ನಾನು ಓದ್ತಾ ಇರೋ ವಿಷಯನೇ ಅಟ್ಟಿನಲ್ಲಿ ಗೊತ್ತಿಲ್ಲ, ಅಂತದ್ರಲ್ಲಿ ಬೆಂಗಳೂರಿಗೆ ಹೋಗಿ ಹಾಲ್ ಟಿಕೆಟ್ ತಕೊಂಬರಕ್ ಆದತೆ? ಅಕ್ಕ, ಓದ್ಬೇಕು ಅಂದ ತಕ್ಷಣ ಸಹಾಯ ಮಾಡಿರೋ ಬಾವ ಈಗ ಹೋಗ್ಬೇಕು ಅಂದ ತಕ್ಷಣ ಕರ್ಕೊಂಡ್ ಹೋಗ್ದೆ ಇರ್ತೀನಿ ಅಂತಾರ ಏಳು. ಅದ ಹಂಗಲ್ಲ ಕಣೆಸರು. ಹಂಗೂ ಇಲ್ಲ ಹಿಂಗೂ ಇಲ್ಲ, ಒಳ್ಳೆ ಅವಕಾಶ ಸಿಕ್ಕದೆ, ನಿನ್ನ ಅದೃಷ್ಟನು ಪಸಂದಾಗದೆ. ಹೋಗಿ ಈಸ್ಯಾನ ಬಾವನ ಹತ್ರ ಏಳು, ಅವರೇ ಏನಾದ್ರೂ ಒಂದ್ ದಾರಿ ಮಾಡ್ಕೊಡ್ತಾರೆ. ಸರಿ ಬಿಡು, ಈಗ್ಲೇ ಮಾಡ್ತೀನಿ. ಆಮೇಲೆ ಅಕ್ಕ, ಗೌರಿ ಗಣೇಶ ಹಬ್ಬಕ್ಕೆ ರಜೆ ಇರ್ತದೆ, ನೀನ್ ಹಬ್ಬ ಮುಗಿಸ್ಕೊಂಡೇ ಹೋಗು. ಮತ್ ಮರಿಬೇಡ, ಶುಕ್ರವಾರನೇ ಲಾಸ್ಟ್ ಡೇಟ್ ಅಂತೆ. ಸರಿ ಬಿಡು ಸರು, ಇವತ್ತೇ ಗೌಡು ತವ ಮಾತಾಡ್ತೀನಿ ನಾನು. ಸರಿ ಅಕ್ಕ, ಬಾಯ್. ಇವ್ರ ತವ ಏಳನ ಅಂದ್ರೆ ಇವ್ರ ಕೈಗೆ ಸಿಗ್ತಾ ಇಲ್ಲ.
ಇವ್ರಿಗೆ ಹೇಳಿ ಹಾಲ್ ಟಿಕೆಟ್ ತಗೊಂಡ್ಲಿಲ್ಲ ಅಂದ್ರೆ ಈ ವರ್ಷ ಎಕ್ಸಾಮ್ ಬರೆಯಕ್ ಆಗಕ್ಕಿಲ್ಲ. ನಾನು ಏನ್ ಮಾಡ್ಲಿ? ವಾ ಏನಮ್ಮೆ ಬಹಳ ದೀರ್ಘವಾಗಿ ಯೋಚನೆ ಮಾಡ್ತಾ ಕುಂತ್ಕೊಂಡ್ಬಿಟ್ಟೆ, ಅಂತದ್ದೇನಾಯ್ತು? ಅದು ಗೌಡ್ರೆ, ಇನ್ನು 2 ದಿನದಲ್ಲಿ ಹಾಲ್ ಟಿಕೆಟ್ ತಕೊಳ್ದೆ ಹೋದ್ರೆ ಬರೋ ವರ್ಷ ಗಂಟ ನಾನು ಎಕ್ಸಾಮ್ ಬರೆಯಕ್ ಆಗಕ್ಕಿಲ್ಲ. ಆಟೆಯ ಅದಕ್ಕೆ ಯಾಕಮ್ಮ ಈಟೊಂದು ಚಿಂತೆ ಮಾಡ್ತಿದ್ದೆ? ಅಲ್ಲ ಕಣಮ್ಮೆ, ನಿಂಗೆ ಮಾತು ಕೊಟ್ಟಿರೋದು ಯಾರಮ್ಮೆ? ಭದ್ರೇಗೌಡ. ನಾನು ಒಂದಕ್ಕಿತ ಮಾತು ಕೊಟ್ಟೆ ಅಂತಂದ್ರೆ ಅದ್ ಮುಗೀತು ಅಂತ ಲೆಕ್ಕ. ಅಮ್ಮೆ ಅದೇನೇ ಆಗ್ಲಿ ಈ ಕಿತ ನೀನು ಪರೀಕ್ಷೆ ಬರ್ದೇ ಬರೀತ್ಯಾ. ಬಾರಮ್ಮೆ ಅದೇನ್ ತರ್ಬೇಕು ಹೋಗಿ ತಂದ್ಬಿಡುವ. ಶೋ ನಮ್ಮ ಅಪ್ಪನ ಅಳಿಮಯ್ಯ, ಇದು ಕಾಲೇಜ್ನಾಗೋ ಅಥವಾ ಮಂಡ್ಯದಲ್ಲೂ ಸಿಕ್ಕಿದ್ರೆ ನಾನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೆ? ಅದೇನು ಅಂದ್ರೆ ನಾನು ಎಕ್ಸಾಮ್ ಲೇಟಾಗಿ ಕಟ್ಟಿದೆ ಅಲ್ವೇ, ಅದಕ್ಕೆ ಬ್ಯಾಂಗ್ಳೂರ್ಗೆ ಹೋಗಿ ತಕೊಂಬರ್ಬೇಕು. ಏ ಅಮ್ಮೆ, ಬೆಂಗಳೂರೇನ್ ಪಾರಿನಲ್ಲ ಅದೇ. ಬೆಂಗಳೂರಾಗ್ಲಿ ಬಾಂಬೆನಾರಾಗ್ಲಿ ಹೋಗ್ ತರ್ಯಾದಯ, ನೀನ್ ಪರೀಕ್ಷೆ ಬರೆಯೋದಯ. ಹಂಗಾರೆ ನೀವು ನನ್ನ ಬ್ಯಾಂಗ್ಳೂರ್ ಕರ್ಕೊಂಡು ಹೋಗ್ತೀರಾ? ಇದೇ ನಮ್ಮ ಹಿಂಗಂದಿ, ನಿನ್ನ ಬ್ಯಾಂಗ್ಳೂರ್ ಕರ್ಕೊಂಡು ಹೋದಿ. ಸಾಕಾಳಮ್ಮೆ, ಅದೇನು ಅಂದಲ್ಲ, ಏನದು ಹಾಲಿಂದು ಟಿಕೆಟು, ಅದನ್ನು ತಕೊಂಡು ಬೆಂಗಳೂರೆಲ್ಲಾನು ಸುತ್ತ ಹಾಕೊಂಡು ಹಂಗೆ ಒಂದ್ ರೌಂಡ್ ಹಾಕೊಂಡ್ ಬಂದ್ಬಿಡಂ ಬಾ. ದಿಟ್ಟ ಹೇಳ್ತಿದ್ದೀರಾ ಗೌಡ್ರೆ, ನಂಗೆ ಬೆಂಗಳೂರೆಲ್ಲ ತೋರ್ಸ್ಕೊಂಡ್ ಬರ್ತೀರಾ? ಗೌಡ್ರೆ ಏನ್ ಗೊತ್ತಾ, ನಂಗೆ ಚಿಕ್ಕ ವಯಸ್ಸಿಂದನೂ ಬೆಂಗಳೂರು ನೋಡ್ಬೇಕು ಅಂತ ಸ್ಯಾನೆ ಆಸೆ ಇತ್ತು. ಏ ಅಮ್ಮೆ, ನೀನೇನ್ ಸುಮ್ನೆ ಸಾಮಾನ್ಯದೊಳ ಈಗ? ಭದ್ರೇಗೌಡನೇನ್ರು ಅದೇನೇ ಆಸೆ ಇದ್ರು ಹೇಳು, ಈಡೇರಿಸ್ಬಿಡೋದಯ್ಯ. ನೀನೇನು ತಲೆ ಕೆಡ್ಸ್ಕೊಬೇಡ, ನಿನ್ನ ಆಸೆ ಕನ್ಸು ಏನೇ ಇದ್ರು ನಾನ್ ನೆರವೇರಿಸ್ತೀನಿ. ಅಲ್ಲ ಗೌಡ್ರೆ, ಈಟೊಂದ್ ಧೈರ್ಯವಾಗಿ ಕರ್ಕೊಂಡು ಹೋಯ್ತೀನಿ ಅಂತಿದ್ದೀರಲ್ಲ, ಅಟ್ಟಿನಲ್ಲಿ ಎಲ್ರಿಗೂ ಯೋನ್ ಹೇಳ್ತೀರಾ? ನಾನು ಏನೋ ಒಂದ್ ಹೇಳ್ಕತ್ತೀನಿ ಬಿಡಮ್ಮೆ. ಒಟ್ನಲ್ಲಿ ಹಾಲಿನ ಟಿಕೆಟ್ ತಗೊಂಬರೋಕೆ ಬೆಂಗಳೂರಿಗೆ ಹೋಗೋದಯ್ಯ. ಅದು ಹಾಲಿನ ಟಿಕೆಟ್ ಅಲ್ಲ, ಹಾಲ್ ಟಿಕೆಟ್. ಓ, ನಿಂಗೆ ಹಂಗೆ ಕೇಳ್ಸದೆ? ಅದನ್ನ ಕೂಡ್ಸೋದ್ಬಿಡ್ನಲ್ಲ, ಅದಕ್ಕೆ ನಿಂಗೆ ಹಂಗೆ ಕೇಳ್ಸದ ಅಷ್ಟೇ. ಸರಿ ಬಿಡಿ ಗೌಡ್ರೆ, ಬಿಡ್ಸಿ ನಾನೇ ಅರ್ಥ ಮಾಡ್ಕತೀನಿ. ಹಾ ಸರಿ ಗಣ. ನಾನು ಕಿತ್ತ ಕೇಳಿದ್ರುವೆ ನಮ್ ಚಿತ್ರಕ್ಕನ್ ನಿಶ್ಚಿತಾರ್ಥ ಅಂತ ಹೇಳಿ ನಂಗೆ ದ್ರೋಹ ಮಾಡ್ಬಿಟ್ಟಲ್ಲ ನೀನು. ಇಂಥ ಕೆಲ್ಸ ಮಾಡಕ್ಕೆ 7 ದಿವಸದಿಂದ ಕಾಯ್ಕೊಂಡಿದ್ದೆ. ಮೋಸ ಆಗಿರೋದು ನಿನಗ್ ಮಾತ್ರ ಅಲ್ಲ ಚಂಪಾ, ಇವತ್ ನನ್ಗೂ ದೊಡ್ಡ ಮೋಸ ಆಗೋಗದೆ. ಇಟ್ಟ ಹೇಳ್ತೀನಿ ಚಂಪಾ, ಇವತ್ತಲ್ಲಿ ನನ್ ನಿಶ್ಚಿತಾರ್ಥ ನಡೀತದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಮಾತ್ ನಂಬು ಚಂಪಾ, ಹೋದ್ವಾರ ನಮ್ಮ ಅಪ್ಪ ಅಮ್ಮನ ಹತ್ರ ಮದ್ವೆ ವಿಚಾರ ಮಾತಾಡಿದಾಗ ಕಟ್ಟಿದ್ ತುಂಡಾದಂಗೆ ಹೇಳಿದ್ದೆ, ನನಗ್ ಮದ್ವೆ ಇಷ್ಟ ಇಲ್ಲ, ಈಗ್ಲೇ ಬೇಡ ಅಂತ. ವಿಷಯ ಮುಚ್ಚಿಟ್ಟು ಈ ಕೆಲಸ ಮಾಡ್ಬಿಟ್ಟವ್ರೆ. ಹಂಗಾರೆ ಗೊತ್ತಿಲ್ದೇನೆಯ ಇಷ್ಟ ಇಲ್ದೇನೆ ನಿಶ್ಚಿತಾರ್ಥ ಮಾಡ್ಕೊಂಡ್ಬಿಟ್ಟ? ತಾಯಣೆಗೂ ನನಗ್ ಗೊತ್ತಿರ್ಲಿಲ್ಲ ಚಂಪಾ, ಅಲ್ಲಿಗೆ ಹೋದ್ಮೇಕೆ ನನಗೆ ಹೇಳಿದ್ರು. ಬೇರೆ ದೊಡ್ಡವರೆಲ್ಲ ಬಂದಿದ್ರಲ್ಲ, ಎಲ್ರ ಮುಂದೆ ನಮ್ ದೊಡ್ಡಪ್ಪಂಗ್ ಅವಮಾನ ಆಗದ್ ಬೇಡ ಅಂತ ನಾನ್ ಸುಮ್ಮನಿರ್ಬೇಕಾಯ್ತು. ನಿಜ ಹೇಳ್ತೀನಿ ಕೇಳು ಚಂಪಾ, ನನಗೂ ಆ ಮದ್ವೆ ಇಷ್ಟ ಇಲ್ಲ. ಏನಾರ ಮಾಡಿ ಆ ಮದ್ವೆ ನಿಲ್ಸಿ ನಾನ್ ನಿನ್ನೇ ಮದ್ವೆ ಆಗೋದು. ನೀನ್ ಧೈರ್ಯವಾಗಿರು. ಹಂಗಾರೆ ಈಟೆಲ್ಲ ಆಗೋಯ್ತೆ? ದಿಟ್ವಾಗ್ಲೂ ನೀನ್ ಹೇಳ್ತಿರೋದೆಲ್ಲ ಸತ್ಯವೇ? ದಿಟ್ಟ ಹೇಳ್ತೀವಿ ಚಂಪಾ, ನನ್ ಮನ್ಸಾಗ ಈಗಾಗ್ಲೇ ನೀನೇ ನಾನು ಎಂಡ್ರು ಅಂದ್ಕೊಂಡ್ ಬಾಳ್ತೀವ್ನಿ. ದಿಟ್ಟ ಹೇಳ್ತೀವಿ ಚಂಪಾ, ಜಾಗದಾಗೆ ಬೇರೆ ಯಾರನ್ನು ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ನೀನಿಲ್ಲ ಅಂದ್ರೆ ಸತ್ತೋಯ್ತೀನಿ ಗೊತ್ತೇ. ಅದ್ರಾಗೆ ನೀನೇ ನನ್ ಮ್ಯಾಗ ಅನುಮಾನ ಪಟ್ರೆ ನನ್ ಪರಿಸ್ಥಿತಿ ಏನಾಗ್ಬೇಡ ಹೇಳು. ನಾನ್ ನಿನ್ನ ನಂಬ್ತೀನಿ, ನೀನ್ ಸಮಾಧಾನ ಮಾಡ್ಕೊ. ಇನ್ ಯಾವತ್ತೂ ನಿನ್ ಮೇಲೆ ಅನುಮಾನ ಪಡಕ್ಕಿಲ್ಲ. ಈ ಮದ್ವೆ ಮುಗ್ಯ ಗಂಟ ಇವಳನ್ನ ಹಿಂಗೆ ನಾಜೂಕಾಗಿ ಸಂಭಾಳಿಸ್ಬೇಕು. ಅಲ್ಲ, ಗೊತ್ತಿಲ್ದೆ ನಿಶ್ಚಿತಾರ್ಥ ಮಾಡವ್ರೆ.
ಮುಂದೆ ಗಿಣಿಮರಿ, ನೀನ್ ಏನು ಚಿಂತೆ ಮಾಡ್ಬೇಡ. ನಾನ್ ಮದ್ವೆ ಅಂತ ಆದ್ರೆ ಅದು ನಿನ್ನನ್ ಮಾತ್ರನಯ್ಯ. ಹಿಂಗೆಲ್ಲ ಯಾರನ್ನ ನಮ್ಮನ್ನ ನೋಡಿದ್ರೆ ಕಷ್ಟ ಆಯ್ತದೆ. ನಾನೀಗ ಹೋಗ್ತೀನಿ, ಆಮೇಲೆ ಬರ್ತೀನಿ, ಸರಿನೇ? ಹೆಂಗಿದ್ಯಾ ರಮಣ? ಮಕ್ಳೆಲ್ಲ ಸಂದಾಗ್ ನೋಡ್ಕೊತಾವ್ರಾ? ಏನ್ ತೊಂದ್ರೆ ಏನಿಲ್ಲ ತಾನೆ? ಸರಿ ರಮಣ, ಹೊಸಿ ಕೆಲ್ಸ ಅದೇ, ಆಮೇಲೆ ಮಾಡ್ತೀನಿ. ಸುಭಾಸ, ಅಣ್ಣ ಎಲ್ಲಿಗೆಲ್ಲ ಹೋಗಿದ್ದೆ? ಈ ಕಡೆಯಿಂದ ಬರ್ತಿದ್ದೆ? ಅದು ಕಾಫಿ ಮಾಡ್ಕೊಡ್ಲಿ ಚಂಪನ್ ಕರಿ ಅಂತ ಅಮ್ಮ ಹೇಳಿದ್ಲು, ಅದಕ್ಕೆ ಹೋಗಿದ್ದೆ. ಸರಿ, ಹೋಗು. ಕರಿಯೋದಾದ್ರೆ ಫೋನ್ ಮಾಡ್ತಾರೆ, ಸುಭಾಸನೆಲ್ಲ ಕಳ್ಸಕ್ಕಿಲ್ವಲ್ಲ? ಸುಭಾಸ ಏನಾದ್ರೂ ಸುಳ್ಗಿಲ್ ಹೇಳ್ತಾವನ? ಭದ್ರನ್ ಮದ್ವೆನಾಗ ಊರ್ಗೋಗಿ ಅವಂತ್ರ ಮಾಡ್ಕೊಂಡ್ವಲ್ಲ, ಹಂಗ್ ಮಾಡ್ಕೊಳದ್ ಬೇಡ. ಅದ್ರಲ್ಲೂ ಪಾಪ ನೀವ್ ಜೈಲಿಗೆ ಬೇರೆ ಹೋಗೋಂಗಾಯ್ತು. ರೀ, ಕಾಪಿ ತಕೊಳ್ಳಿ. ಅತ್ತೆ, ರೀ, ನಾನು ಹಿಂಗೆ ಹೇಳ್ತೀನಿ ಅಂತ ತೆಪ್ಪು ತಿಳ್ಕೊಬೇಡಿ. ಅದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಶಿವರಾಮ, ಈಶ್ವರಿ ಏನೋ ತಿಳಿದೆ ಮಾತಾಡಿದ್ಲು ಅಂತ ಅದನ್ನೇ ಮನ್ಸಲ್ಲಿ ಮಾಡ್ಕೊಂಡು ಬೇಜಾರು ಮಾಡ್ಕೋಬೇಡ. ನೀನ್ ಹಿಂಗಿರೋದ್ನ ನನ್ನಿಂದ ನೋಡಕ್ ಆಯ್ತಿಲ್ಲ. ಅಪ್ಪಯ್ಯ, ನಿಂತವ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಹೇಳ ಮಗ. ಏನಿಲ್ಲ ಅಪ್ಪಯ್ಯ, ನನ್ ಗೆಳೆಯೊಂದೊಬ್ಬಂದು ನಾಡಿದ್ ಮದ್ವೆ ಅದೇ ಬೆಂಗಳೂರಲ್ಲಿ. ನಾನು ಹೋಗ್ಬಿಟ್ಟು ಬರ್ತೀನಿ. ನಾಡಿದ್ದು ದಿನವೇ ಸಂದಾಕಿಲ್ಲ, ಅದ್ಯಾರಲ್ಲ ಮದ್ವೆ ಮಾಡ್ಯಾರು? ಅಮ್ಮಮ್ಮ, ಮದ್ವೆ ಅಂದ್ರೆ ಅದ್ ಮದ್ವೆ ಅಲ್ಲ, ಮದ್ವೆ ಆಗ್ಲೇ ಆಗೋಗದೆ. ನೀ ನೋಡಿದ್ರೆ ಮದ್ವೆ ಅಂದೆ. ಮದ್ವೆ ಆದ್ಮೇಲೆ ರಿಸೆಪ್ಷನ್ ಅಂತ ಮಾಡಕ್ಕಿಲ್ವೇ, ಅದು. ನಾನು ಮದ್ವೆ ದಿನ ಹೋಗಕ್ಕಾಗ್ಲಿಲ್ವಲ್ಲ, ಅದಕ್ಕೋಸ್ಕರ. ಅಲ್ಲ ಕಣ್ಲಾ, ಅಕ್ಷತೆ ಕಾಳಾಕಿ ದಾರೆಗೆ ಹೋಗಕ್ಕಿಲ್ಲ ಅಂದ ಮ್ಯಾಕೆ ಆ ರಿಸೆಪ್ಷನ್ಗೆ ಹೋಗೋ ಅವಶ್ಯಕತೆ ಏನೈತೆ? ಅಮ್ಮಮ್ಮ, ಅವನು ನಂಗೆ ಫ್ಯಾನೇ ಬೇಕಾದವನು, ನಾವು ಹೋಗ್ಲೇಬೇಕು. ಇಲ್ಲ ಅಂದ್ರೆ ಅವ್ನ್ ಸ್ಯಾನೆ ಬೇಸರ ಮಾಡ್ಕತಾನೆ. ಅವಾ ಹೋಗ್ಬೇಕು ಅಂತ ಹೇಳ್ತಾವಂತಾನೆ, ಹೋಗ್ಲಿ ಬಿಡು. ನೀನ್ ಹೋಗಿದ್ ಬಾ ಮಗ. ಯಾವಾಗ ಹೊಂಟಿ? ಅಪ್ಪಯ್ಯ, ನಾಳೆ ಒತ್ತಾರಿಕೆ ಎದ್ದು ಬೆಂಗಳೂರಿಗೆ ಹೋಗೋಣ ಅಂತೀವಿ. ನೀನೇನಾದ್ರೂ ಒಪ್ಪಿಗೆ ಕೊಟ್ರೆ ಇದಿನ್ನು ಜೊತೆ ಕರ್ಕೊಂಡೋಗುವ ಅಂತ. ಅಲ್ಲ ಕಣ್ಲ ಭದ್ರ, ಅದ್ಯಾರೋ ಪೆರಂಡ್ ಮದ್ವೆಗೆ ಹೆಂಡ್ತಿನ ಯಾಕೆ ಕರ್ಕೊಂಡೋದಿಯಾ?
ಅವನೇನಾರ ಅಟ್ಟಿ ಗಂಟ ಬಂದು ಕರ್ದೋಗವನ ಇಲ್ಲ ತಾನೇ? ಕುಟುಂಬ ಸಮೇತ ಬನ್ನಿ ಅಂತ ಪಿರುತಿಯಿಂದ ಕರ್ದವ್ರ ಮನೆಗೆ ಹೋಗೋದೇ ಕಷ್ಟ ಅಂತಂದ್ರಾಗೆ ಅವ್ನ ಇಲ್ಲಿ ಬರ್ಲಿಲ್ಲ ಬಿಡ್ಲಿಲ್ಲ. ಅವ್ನು ಎಲ್ಲೋ ಕುತ್ಕೊಂಡು ಏಳ್ಬಿಟ್ಟ, ಇವನು ಕೇಳ್ಬಿಟ್ಟ, ಹೆಂಡ್ತಿನ ಜೊತೆ ಕರ್ಕೊಂಡೋಗಕ್ಕೆ ನಿಂತ್ಬಿಟ್ಟ. ಅಮ್ಮಮ್ಮ ಅದ್ ಹಂಗಲ್ ಕಣಮ್ಮಮ್ಮ. ಭದ್ರಾ, ಗೆಳೆಯನ್ ಮದ್ವೆಗೆ ಬೇರೆ ಹೋಗ್ತಾ ಇದೆಯಾ? ಅಲ್ಲಿ ಬೇರೆ ಸ್ನೇಹಿತರೆಲ್ಲ ಇರ್ತಾರೆ. ನೀನು ಅವ್ರ ಕೂಟ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಾನು ಸೊಸೆಗೆ ಬೇಸರ ಆಗಕ್ಕಿಲ್ವೇ? ಅವಳೇನು ಬೇಡ, ನೀನು ಒಬ್ಬನೇ ಹೋಗ್ಬಿಟ್ ಬಾ. ಇಲ್ಲ ಅಪ್ಪಯ್ಯ, ನಾನು ಇದನ್ ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ. ಇದನ್ ಕೂಟನೇ ಇರ್ತೀನಿ. ಇದ್ಯಾನೋ ಆಸೆ ಆಗವಳೆ. ಮಗ, ಅಪರೂಪಕ್ಕೆ ಸ್ನೇಹಿತರು ಸಿಗ್ತವ್ರೆ ಅಂದಮೇಲೆ ಅಂತ ಕ್ಷಣನ ಕಳ್ಕೊಬೇಡ. ನೋಡ್ಲಾ, ವಿದ್ಯಂಗೆ ಬೆಂಗಳೂರಿಗೆ ಹೋಗಕ್ಕೆ ಆಸೆ ಆಗಿದ್ರೆ ಅವಳನ್ನ ಕರ್ಕೊಂಡು ಇನ್ನೊಂದು ಕಿತ ಹೋಗಿವಂತೆ. ಬೇಡ, ನೀನು ಒಬ್ಬನೇ ಹೋಗ್ಬಿಟ್ ಬಾ. ಭದ್ರಾ, ಅಪ್ಪಯ್ಯ ಏನಿಲ್ಲ, ಈ ಸ್ತ್ರೀ ಶಕ್ತಿ ಸಂಘದ ಲೆಕ್ಕವ ನೀನು ಹೆಂಡತಿ ಕೈಲಿ ಕೊಟ್ಟು ಸರಿಯಾಗಿ ನೋಡಕ್ಕೆ ಹೇಳ. ಲೆಕ್ಕ ಬರೆಯಕ್ ಹೇಳಿದ್ರು ಮಾವಯ್ಯ. ಇವಳು ಲೆಕ್ಕ ಬರೆಯಕ್ಕಷ್ಟೇ ಲಾಯಕ್ಕು.